ರಾತ್ರಿಯಿಂದನೂ ಏನೂ ತಿಂದಿಲ್ಲ. ಅದಕ್ಕೆ ಯಾಕೋ ಹೊಟ್ಟೆ ಉರಿ ಶುರು ಆಗಿದೆ ಕಣೋ. ಒಂದು ಎಳ್ನೀರ್ ತಂದು ಕೊಡ್ತೀಯಾ? ನಾನೆಲ್ಲೂ ಆಚೆ ಹೋಗೋಕ್ಕಾಗಲ್ಲಮ್ಮ. ಅಭಿರಾಮಿನ ನೋಡ್ಕೋಬೇಕು ಅಂತ ಶಿವಗಾಮಿ ಹೇಳ್ಬಿಟ್ಟು ಹೋಗಿದ್ದಾಳೆ. ಏನಾರು ಹೆಚ್ಚು ಕಮ್ಮಿ ಆದರೆ ಮೊದಲೇ ನನ್ನ ಮೇಲೆ ಅವಳಿಗೆ ಕೋಪ ಇದೆ. ಈಗ ನಾನು ಆಚೆ ಹೋಗಿ ಆ ಮಧ್ಯದಲ್ಲಿ ಏನಾದ್ರು ಎಡವಟ್ಟಾದರೆ ಅವಳು ನನ್ನಂತೂ ಕ್ಷಮಿಸಲ್ಲ. ಆ ಮಲ್ಲಿ ಇದ್ದಳ್ತಾನೆ, ಅವಳನ್ನ ಕಳಿಸು. ಮಲ್ಲಿನಾ? ಅದು ಹಾಗಲ್ಲ ಕಣೋ. ಯಾಕಮ್ಮ? ಅದು ಹೆಂಗಸ್ರ ವಿಷಯ ಕಣೋ. ನಾನು ವ್ರತ ಮಾಡ್ತಿದ್ದೀನಲ್ಲ, ಅದು ಈ ಸಮಯದಲ್ಲಿ ಅವಳು ತಗೊಬಂದು ಕೊಡೋ ಹಾಗಿಲ್ಲ. ಈ ದೇವ್ರಿಗೆ ಸಂಬಂಧಪಟ್ಟ ವ್ರತ ಅಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಇಲ್ಲಿ ನಾವೆಲ್ಲ ಇಲ್ವಾ? ಅಭಿರಾಮಿನ ನೋಡ್ಕೋತೀವಿ ಬಿಡು. ನೀನ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋತೀಯ? ಅಮ್ಮ, ಅದು ಹಾಗಲ್ಲ. ಅವಳಿಗೆ ಡೌಟ್ ಇರೋದು ನಿಮ್ಮ ಮೇಲೆ. ಅಲ್ಲ ಕಣೋ, ಆ ಶಿವಗಾಮಿ ಅಂತೂ ಹೊರಗಡೆಯಿಂದ ಬಂದಿರೋಳು. ಅವಳು ಡೌಟ್ ಪಡ್ಬೋದು. ಆದ್ರೆ ನೀನು ನನ್ ಮಗ, ನಿನಗೂ ನನ್ ಮೇಲೆ ಡೌಟ್ ಏನೋ? ಅಮ್ಮ, ಅದು ಹಾಗಲ್ಲಮ್ಮ. ಸುಮ್ಮನೆ ರಿಸ್ಕ್ ಆಗತ್ತೆ, ಅರ್ಥ ಮಾಡ್ಕೊ. ನಿನಗೆ ತೊಂದರೆ ಕೊಡ್ಬೇಕು ಅಂತ ನನ್ಗೇನಿಲ್ಲ ಕಣೋ. ನಾನೇ ಹೋಗ್ತಿದ್ದೆ. ಆದ್ರೆ ಬರೀ ಹೊಟ್ಟೆಲ್ ಹೋಗಿ ಎಲ್ಲಾದ್ರೂ ಬಿದ್ಬಿಟ್ರೆ ಅಂತ ಭಯ. ಸೈಡಲ್ಲೆಲ್ಲಾದ್ರೂ ಬಿದ್ರೆ ಪರವಾಗಿಲ್ಲ. ಮಧ್ಯ ರೋಡಲ್ಲಿ ಬಿದ್ಬಿಟ್ಟು ಬಸ್ಸೋ ಲಾರಿನೋ ಹತ್ತಿಸ್ಕೊಂಡು ಹೋಗ್ಬಿಟ್ರೆ ಏನೋ ನನ್ ಗತಿ. ನಾನೀ ಜೀವ ಇಟ್ಕೊಂಡು ಬದುಕಿರೋದೇ ನಮ್ಮ ವಂಶದ ಕುಡಿನ ನೋಡ್ಬೇಕು ಅಂತ. ನಮ್ಮ ವಂಶದ ಕುಡಿನ ನೋಡ್ದೆ ನಾನೇನಾದ್ರೂ ಸತ್ತೋಗ್ಬಿಟ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗತ್ತೇನೋ? ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ಏನೇ ಆದ್ರೂ ನಾಟಕ ಮಾಡಿದ್ರಲ್ಲ ನಮ್ಮಮ್ಮ, ಎಲ್ರನ್ನೂ ಮೀರಿಸ್ತಾರೆ. ಒಂದು ಎಳ್ನೀರ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಅದೇ ಕಣೋ ನಾನೂ ಹೇಳ್ತಾ ಇರೋದು. ಎಳ್ನೀರ್ ತಂದ್ಕೊಡು ಅಂತ ಇಷ್ಟೊಂದು ಕೇಳ್ಬೇಕಾ ನಿನ್ನನ್ನ ಅಂತ. ಆಯ್ತು, ನಾನೇ ಹೋಗ್ತಾ ಇರ್ತೀನಿ. ಹುಷಾರ್. ಹಾ, ನೋಡ್ಕೋತೀವಿ. ಬಂದೇ ರೀ. ಹಬ್ಬಾ, ಅಯ್ಯ, ಒಂದ್ ಎಳ್ನೀರ್ಗೋಸ್ಕರ ಎಷ್ಟು ನಾಟಕ ಆಡ್ಬೇಕು. ಅದೇ ಅಶೋಕನು ಹೋದ, ಶಿವಗಾಮಿನೂ ಇಲ್ಲ, ಭೈರವಿನೂ ಇಲ್ಲ. ಹೋಗು, ಬೇಗ ಕೆಲ್ಸ ಮುಗಿಸೋಗು. ಹೋಗು. ಆಲ್ ದಿ ಬೆಸ್ಟ್ ಕಣ.